ಮಂಡ್ಯದ ಮಳವಳ್ಳಿಯಲ್ಲಿ 20 ಕೋಟಿ ರೂಪಾಯಿ ಜಪ್ತಿ ಮಾಡಲಾಗಿದೆ. ಚುನಾವಣಾಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಮಂಡ್ಯದ ಮಳವಳ್ಳಿಯಲ್ಲಿ 20 ಕೋಟಿ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ. ಸಾಕಷ್ಟು ಭರ್ಜರಿ ಕಾರ್ಯಾಚರಣೆಯನ್ನು ಕೂಡ ಮಾಡಿದ್ದಾರೆ. ದಾಖಲಾತಿ ಪರಿಶೀಲನೆಯನ್ನ ಕೂಡ ಈಗಾಗಲೇ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಮಳವಳ್ಳಿಯ SBI ಬ್ಯಾಂಕ್ ಹಣ ಅಂತ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ರಾತ್ರೋರಾತ್ರಿ ಹಣ ತಂದಿದ್ದಕ್ಕೆ ಚುನಾವಣಾಧಿಕಾರಿಗಳು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಚುನಾವಣಾಧಿಕಾರಿಗಳ ವಶದಲ್ಲಿ ಈಗಾಗಲೇ 20 ಕೋಟಿ ರೂಪಾಯಿ ಇದೆ. ದಾಖಲಾತಿಯನ್ನ ಒದಗಿಸಿ ಹಣ ಪಡೆಯುವಂತೆ ಚುನಾವಣಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಭದ್ರತೆ ಇಲ್ಲದೆ ಭಾರಿ ಪ್ರಮಾಣದ ಹಣವನ್ನ ಸಾಗಿಸಿರೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಮ್ಮ ರಿಪೋರ್ಟರ್ ರಾಘವೇಂದ್ರ ಕೊಡ್ತಾರೆ. ರಾಘವೇಂದ್ರ, ಯಾವುದೇ ದಾಖಲಾತಿ ಇಲ್ಲದ ಇಷ್ಟೊಂದು ಹಣವನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ಯಾ? ಯಾವ ರೀತಿ ಅವರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ? ಹೌದು ಪ್ರತಿಮಾ, ಈ ಒಂದು ಘಟನೆ ನಡೆದಿರುವಂತದ್ದು ಮಂಡ್ಯ ಜಿಲ್ಲೆ ಮಳವಳ್ಳಿ ಪಟ್ಟಣದಲ್ಲಿ ನಡೆದಿದೆ. ಏನು ಮಳವಳ್ಳಿ ಪಟ್ಟಣದಲ್ಲಿ ತಡರಾತ್ರಿ ಸುಮಾರು 20 ಕೋಟಿ ಹಣವನ್ನ ಏನೋ ಒಂದು ವಾಹನದಲ್ಲಿ ಸಾಗಿಸಲಾಗಿತ್ತು ಅಂತ ಹೇಳಲಾಗ್ತಿದೆ. ಈ ಒಂದು 20 ಕೋಟಿ ಹಣ ಏನು ಶ್ರೀರಂಗಪಟ್ಟಣ ಬ್ಯಾಂಕ್ ಇಂದ ಮಳವಳ್ಳಿ ಪಟ್ಟಣದಲ್ಲಿ SBI ಬ್ಯಾಂಕ್ ತರಲಾಗ್ತಿತ್ತು ಅನ್ನೋದು ಅಲ್ಲಿನ ಒಂದು ಸಿಬ್ಬಂದಿಗಳು ಹೇಳುವಂತ ಮಾತು. ಆದ್ರೆ ಇಷ್ಟೊಂದು ಮೊತ್ತದ ಹಣವನ್ನು ತಡರಾತ್ರಿ, ಅದು ಕೂಡ ಅಷ್ಟೊತ್ತಲ್ಲಿ ಯಾವುದೇ ಭದ್ರತೆ ಇಲ್ಲದೆ ಸಾಗಿಸ್ತಿರುವಂತದ್ದು ನಿಜಕ್ಕೂ ಕೂಡ ಈಗ ಒಂದು ರೀತಿ ಆತಂಕವನ್ನು ಸೃಷ್ಟಿ ಮಾಡಿದೆ. ಯಾಕೆಂದ್ರೆ ಚುನಾವಣಾ ವಸ್ತುಗಳಲ್ಲಿ ಇಷ್ಟೊಂದು ಕೋಟಿ ಮೊತ್ತದ ಹಣ ಆ ಒಂದು ಕ್ಷೇತ್ರಕ್ಕೆ ಬಂದಿರೋದು ಈಗ ಸಾರ್ವಜನಿಕ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಜೊತೆಗೆ ಈ ಒಂದು ಇಷ್ಟೊಂದು ಹಣ ಒಂದರನ್ನ ತಿಳಿದಂತ ಏನು ಮಳವಳ್ಳಿಯ ಮಾಜಿ ಶಾಸಕ ಅನ್ನದಾನಿ ಕೂಡ ತನ್ನ JDS ಕಾರ್ಯಕರ್ತರ ನೇತೃತ್ವದಲ್ಲಿ ಒಂದು ಬ್ಯಾಂಕಿನ ಮುಂದೆ ಪ್ರತಿಭಟನೆ ನಡೆಸಿ ಇಷ್ಟೊಂದು ಸೂಕ್ತ ದಾಖಲಾತಿ ಇಲ್ಲದೆ ಸಾಗಿಸಿದಂತ ಹಣದ ಹಿಂದೆ ಏನು ಹಾಲಿ ಶಾಸಕರಾಗಿದ್ದ ಮಳವಳ್ಳಿ ನರೇಂದ್ರ ಸ್ವಾಮಿ ಅವರ ಕೈವಾಡ ಇದೆ. ಈ ಒಂದು ಹಣವನ್ನ ದಾಖಲಾತಿ ಕೊಟ್ಟ ನಂತರ ಇದನ್ನ ರಿಲೀಸ್ ಮಾಡಬೇಕು ಅಂತ ಈಗ ಅಲ್ಲಿ ಪ್ರತಿಭಟನೆ ಮಾಡ್ತಿರುವಂತದ್ದು. ಜೊತೆಗೆ ಈಗಾಗಲೇ ಈ ಹಣವನ್ನ ಅಲ್ಲಿನ ಚುನಾವಣಾಧಿಕಾರಿಗಳು ಕೂಡ ವಶಕ್ಕೆ ಪಡೆದುಕೊಂಡು ಈಗ ಹಣವನ್ನ ಸೂಕ್ತ ದಾಖಲಾತಿ ನೀಡಿ ಒಂದು ಪಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಆದ್ರೆ ಈ ಒಂದು ಹಣ ಬ್ಯಾಂಕಿಗೆ ಸೇರಿದ್ದು ಅನ್ನೋದು ಅಲ್ಲಿ ಹೇಳ್ತಿದ್ದಾರೆ. ಆದ್ರೆ ಬ್ಯಾಂಕ್ ಇಷ್ಟೊಂದು ತಡರಾತ್ರಿಯಲ್ಲಿ ಸಾಗಿಸಿರುವಂತದ್ದು ಈಗ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡುವಂತದ್ದು. ಪ್ರತಿಮಾ, ಓಕೆ, ಧನ್ಯವಾದ ರಾಘವೇಂದ್ರ. ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ ರಾಜಕೀಯ ವೈಷಮ್ಯದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿದೆ. ಕಾಂಗ್ರೆಸ್ನ ಹಾಲಿ ಶಾಸಕ BR ಯಾವಗಲ್ ಪುತ್ರರು ಅವರ ಬೆಂಬಲಿಗರು, ಬಿಜೆಪಿ ಅಭ್ಯರ್ಥಿ CC ಪಾಟೀಲ್ ಪುತ್ರರು ಅವರ ಬೆಂಬಲಿಗರ ನಡುವೆ ಗಲಾಟೆ ನಡೆದಿದೆ. ನರಗುಂದ ಪಟ್ಟಣದ ಕಾಂಗ್ರೆಸ್ ಮುಖಂಡ ರಾಜು ಕಲಾಲ ಅನ್ನೋರ ಸಂಜು ಡಾಬಾದಲ್ಲಿ ಗಲಾಟೆ ಮಾಡಿಕೊಂಡಿದ್ದಾರೆ. ಮತದಾರರಿಗೆ ಊಟ ಹಾಗೂ ಡ್ರಿಂಕ್ಸ್ ನೀಡಿ ಪುಸಲಾಯಿಸ್ತಾ ಇದ್ದಾರೆ ಅನ್ನೋದು ಬಿಜೆಪಿಯವರ ಆರೋಪ. ಊಟದ ನೆಪದಲ್ಲಿ ಬಂದು ಸುಮ್ಮನೆ ಜಗಳ ಮಾಡಿ ಹಲ್ಲೆ ಮಾಡಿ ಡಾಬಾ ಧ್ವಂಸ ಮಾಡಿದ್ದಾರೆ ಅಂತ ಕಾಂಗ್ರೆಸ್ಸಿಗರ ಆರೋಪವಾಗಿದೆ. 2 ಗುಂಪಿನವರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿಕೊಂಡಿದ್ದಾರೆ. ಗಾಯಾಳುಗಳನ್ನ ನರಗುಂದ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವಿಡಿಯೋ ಮಾಡ್ಕೋತಾರ, ಇದು ಬೇಡ ಹೇಳುದು ಕೇಳು. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನಮ್ಮ ರಿಪೋರ್ಟರ್ ಸಂತೋಷ್ ಕೊಡ್ತಾರೆ. ಸಂತೋಷ್, ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಅಂದ್ರೂ ಹಿರಿಯ ನಾಯಕರ ಪುತ್ರರ ನಡುವೆ ಈ ರೀತಿ ಗಲಾಟೆ ನಡೆದಿದೆ ಅಂದ್ರೆ ಪ್ರಮುಖವಾಗಿ ಇಲ್ಲಿ ಏನ್ ಕಾರಣ, ಏನೇನು ಆರೋಪ ಮಾಡ್ತಿದ್ದಾರೆ? ಹೌದು ಪ್ರತಿಮಾ, ಎರಡು ಏನು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ಏನು ಕಾರ್ಯಕರ್ತರು ನಿನ್ನೆ ತಡರಾತ್ರಿ ಏನು ಗದಗ ಜಿಲ್ಲೆಯ ನರಗುಂದ ಪಟ್ಟಣದ ಏನು ಸಂಜು ಡಾಬಾ ಇದೆ, ಸಂಜು ಡಾಬಾದ ಹತ್ತಿರ ಹೋದ ವೇಳೆ ಈ 2 ಪಕ್ಷದ ಕಾರ್ಯಕರ್ತರು ಕೂಡ ಮಾರಾಮಾರಿಯಾಗಿ ಹೊಡೆದಾಡಿ ಜಗಳವನ್ನು ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮಾಜಿ ಸಚಿವರಾಗಿರ್ತಕ್ಕಂಥ CC ಪಾಟೀಲ್ ಅವರ ಪುತ್ರರು ಹಾಗೂ ಮತ್ತು CC ಪಾಟೀಲ್ ಸೇರಿದಂತೆ ಮತ್ತು ಈಚೆ ಕಡೆ BR ಅಂಗುಲ್ ಅವರ ಪುತ್ರ ಡಾಕ್ಟರ್ ಸಂತೋಷ್ ಅವರು ಕೂಡ ಈ ಒಂದು ಗಲಾಟೆಯಲ್ಲಿ ಕೂಡ ಭಾಗಿಯಾಗಿದ್ರು ಅಂತಾನೆ ಹೇಳ್ಬೋದು. ಆದ್ರೆ ಒಂದು ಹೇಳ್ಬೇಕಾದ್ರೆ ಇಲ್ಲಿ ಡಾಬಾದಲ್ಲಿ ಏನು 9 ಗಂಟೆಯಿಂದ 10 ಗಂಟೆ ನಂತರನೂ ಕೂಡ ಕಾಂಗ್ರೆಸ್ ಪಕ್ಷದ ಏನು ಬೆಂಬಲಿಗರಾಗಿರ್ತಕ್ಕಂಥ ರಾಜು ಕಲಾಲ್ ಅವರು ಇಲ್ಲ ಈ ಡಾಬಾವನ್ನು ತೆಗೆದಿದ್ದಾರೆ ಅನ್ನೋದು ಬಿಜೆಪಿ ಅವರ ಆರೋಪ. ಇಲ್ಲಿ ಏನು ಓಕೆ, ಧನ್ಯವಾದ ಸಂತೋಷ್ ತಮ್ಮೆಲ್ಲ ಮಾಹಿತಿಗೆ. ಎರಡು ದಿನ ಬೆಂಗಳೂರು ಪ್ರವಾಸ ನಡೆಸಿದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಗರಂ ಆಗಿದ್ದಾರೆ.
ಕೋಟಿ ಕೋಟಿ ಖರ್ಚಾಗ್ತಾ ಇದ್ರೂ ಸರಿಯಾಗಿ ಪ್ರಚಾರ ಮಾಡ್ತಾ ಇಲ್ಲ ಅಂತ ರಾಜ್ಯ ನಾಯಕರಿಗೆ ತರಾಟೆ ತೆಗೆದುಕೊಂಡು ದೆಹಲಿಗೆ ವಾಪಸ್ಸಾಗಿದ್ದಾರೆ. ಇದರ ಡೀಟೇಲ್ಸ್ ಇಲ್ಲಿದೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಮುಖಂಡರ ಸಭೆ ನಡೆಸಿದ ಅಮಿತ್ ಶಾ ರಾಜ್ಯ ಬಿಜೆಪಿ ಕಾರ್ಯವೈಖರಿಗೆ ಗರಂ ಆಗಿದ್ರು. ನಿಮ್ಮ ಕೆಲಸ ನೋಡಿದ್ರೆ 150 ಸ್ಥಾನ ಗೆಲ್ಲುವುದು ಸಾಧ್ಯನಾ ಅಂತ ಪ್ರಶ್ನಿಸಿದ ಅವರು, ಕಾಂಗ್ರೆಸ್ ಅಬ್ಬರದ ನಡುವೆ ಬಿಜೆಪಿ ಅಬ್ಬರವೇ ಕಾಣಿಸ್ತಿಲ್ಲ, ಕೋಟಿ ಕೋಟಿ ಖರ್ಚು ಮಾಡಿದ್ರೂ ಸರಿಯಾದ ಪ್ರಚಾರ ಆಗ್ತಿಲ್ಲ ಎಂದು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನೀವೆಲ್ಲ ಅಪ್ರಾಯೋಜಕರ ಎಂದು ಅಮಿತ್ ಶಾ ಪ್ರಶ್ನಿಸಿದ್ರು. ಉಸ್ತುವಾರಿಗಳು ತುಟಿ ಬಿಚ್ಚದೆ ಕುಳಿತಿದ್ರು ಎಂಬ ಮಾಹಿತಿ ಲಭ್ಯವಾಗಿದೆ. ಇದೇ ವೇಳೆ ಯಡಿಯೂರಪ್ಪ, ಪ್ರಕಾಶ್ ಜಾವಡೇಕರ್, ಅನಂತ್ ಕುಮಾರ್, ಶೋಭಾ ಕರಂದ್ಲಾಜೆ, ಮುರಳೀಧರ್ ರಾವ್, ಅರುಣ್ ಕುಮಾರ್, ಬಿಎಲ್ ಸಂತೋಷ್ ಜೊತೆ ಸಭೆ ನಡೆಸಿದ ಅಮಿತ್ ಶಾ ಉಳಿದ 70 ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆ ಹಾಗೂ ಶೋಭಾ ಕರಂದ್ಲಾಜೆ ರಾಜ್ಯ ರಾಜಕಾರಣಕ್ಕೆ ಮರಳುವ ಬಗ್ಗೆ ಚರ್ಚೆ ನಡೆಸಿದರು. ಇದಕ್ಕೂ ಮೊದಲು ವಾಣಿಜ್ಯೋದ್ಯಮಿಗಳೊಂದಿಗಿನ ಸಭೆಯಲ್ಲಿ ಮಾತನಾಡಿದ ಅಮಿತ್ ಶಾ, ಸಿಎಂ ಸಿದ್ದರಾಮಯ್ಯ ಹ್ಯೂಬ್ಲೋಟ್ ವಾಚ್ ವಿವಾದವನ್ನು ಪ್ರಸ್ತಾಪಿಸಿದರು. सारे लोग पैन नंबर वाले दिखते हैं, किसी की कलाई पर 40 लाख का घड़ी है क्या? बताओ, है भाई? बताओ। सिद्धरामैया जी पहनते 40 लाख का घड़ी और मैं 3 महीने से पूछ रहा हूं भैया किसने दिया, बता दो, बताते नहीं। मैं बताता हूं क्यों दिया, बता दो, बताते नहीं। मैं पूछता हूं किस काम के बदले में दिया, बता दो, बताते नहीं। भ्रष्टाचार चरम सीमा पर. ಇನ್ನು ಕೈಗಾರಿಕೋದ್ಯಮಿಗಳ ಸಭೆಗೆ ತಡವಾಗಿ ಬಂದ ಬಿಎಸ್ವೈ, ಅನಂತ್ ಕುಮಾರ್, ರಾಜು ಚಂದ್ರಶೇಖರ್ ಮೇಲೆ ಸಿಟ್ಟಾದ ಅಮಿತ್ ಶಾ ತಡವಾಗಿ ಬಂದಿದ್ದಕ್ಕೆ ಕುರ್ಚಿ ಕೊಡದೆ ಶಿಕ್ಷೆ ಕೊಟ್ಟರು. ಇನ್ಮೇಲೆ ಯಾರೇ ಬಂದರೂ ನಿಮ್ಮ ಜೊತೆಯಲ್ಲಿ ನಿಲ್ಲಲಿ ಎಂದು ಎಸ್ಕಾರ್ಟ್ಗೆ ಸೂಚನೆ ಕೊಟ್ಟರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ನಿನ್ನೆ ಹಲವು ಘಟಾನುಘಟಿ ನಾಯಕರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಮಂಗಳವಾರದಿಂದಾನೇ ನಾಮಪತ್ರ ಸಲ್ಲಿಕೆ ಆರಂಭ ಆಗಿದ್ದು, ಇವತ್ತು ಕೂಡ ಬಿಜೆಪಿಯ ಹಲವಾರು ಪ್ರಮುಖ ನಾಯಕರು ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ಯಾರ್ಯಾರು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಅನ್ನೋದರ ಡೀಟೇಲ್ಸ್ ಎಲ್ಲಿದೆ. ಬಿಜೆಪಿಯಿಂದ ಯಾರ್ಯಾರು ಎಲ್ಲೆಲ್ಲಿಂದ ಇವತ್ತು ನಾಮಪತ್ರ ಸಲ್ಲಿಸಲಿದ್ದಾರೆ ಅಂತ ನೋಡೋಣ. ಇವತ್ತು ಸಿಟಿ ರವಿ ಚಿಕ್ಕಮಗಳೂರು ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಲಿದ್ದಾರೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಬೆಂಗಳೂರಿನ ಶಿವಾಜಿನಗರದಿಂದ ಹಾಗೂ ನಂದೀಶ್ ರೆಡ್ಡಿ ಕೆಆರ್ಪುರಂ ಕ್ಷೇತ್ರದಿಂದ ಉಮೇದುವಾರಿಕೆ ಸಲ್ಲಿಸಲಿದ್ದಾರೆ. ವಿಜಯಪುರದಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಮಡಿಕೇರಿಯಿಂದ ಅಪ್ಪಚ್ಚು ರಂಜನ್ ಇವತ್ತು ನಾಮಿನೇಷನ್ ಮಾಡಲಿದ್ದಾರೆ. ಇನ್ನು ತುಮಕೂರು ನಗರ ಕ್ಷೇತ್ರದಿಂದ ಜ್ಯೋತಿ ಗಣೇಶ್ ಇಂದೇ ನಾಮಪತ್ರ ಸಲ್ಲಿಸಲಿದ್ದಾರೆ. ಅತ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಿಂದ ರಾಜೇಶ್ ನಾಯ್ಕ್ ಹಾಗೂ ಸುಳ್ಯದಿಂದ ಎಸ್ ಅಂಗಾರ ತಮ್ಮ ಉಮೇದುವಾರಿಕೆ ಸಲ್ಲಿಸಲು ಸನ್ನದ್ದರಾಗಿದ್ದಾರೆ. ಹಾಲಪ್ಪ ಆಚಾರ್ ಕೊಪ್ಪಳದ ಯಲಬುರ್ಗಾ ಕ್ಷೇತ್ರದಿಂದ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಕ್ಷೇತ್ರದಿಂದ ವಿಎಸ್ ಪಾಟೀಲ್ ನಾಮಪತ್ರ ಸಲ್ಲಿಸಲಿದ್ದಾರೆ. ಇವರಷ್ಟೇ ಅಲ್ಲದೆ ಇನ್ನು ಕೆಲ ಬಿಜೆಪಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲು ಸನ್ನದ್ದರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಕಾಂಗ್ರೆಸ್ ಪಕ್ಷದ ಹಲವಾರು ಅಭ್ಯರ್ಥಿಗಳು ಇವತ್ತು ಶುಕ್ರವಾರ ಶುಭ ದಿನ ಅಂತ ಭಾವಿಸಿ ಉಮೇದುವಾರಿಕೆ ಸಲ್ಲಿಸುವುದಕ್ಕೆ ಸಜ್ಜಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಚಾಮುಂಡೇಶ್ವರಿ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಲಿದ್ದಾರೆ. ಇನ್ನು ಇವತ್ತು ಕಾಂಗ್ರೆಸ್ನ ಸಲುವಾಗಿ ಯಾರೆಲ್ಲ ನಾಮಪತ್ರ ಸಲ್ಲಿಸುತ್ತಾರೆ ಅನ್ನೋದನ್ನ ನೋಡೋಣ. ಇವತ್ತು ಕಾಂಗ್ರೆಸ್ ನಾಯಕರಲ್ಲಿ ಯಾರ್ಯಾರು ತಮ್ಮ ನಾಮಪತ್ರ ಸಲ್ಲಿಸಲಿದ್ದಾರೆ ನೋಡೋಣ. ಇವತ್ತು ಸಿಎಂ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಕ್ಷೇತ್ರದಿಂದ, ವರುಣಾದಿಂದ ಸಿಎಂ ಪುತ್ರ ಡಾ ಯತೀಂದ್ರ, ಬೆಂಗಳೂರಿನ ಬಿಟಿಎಂ ಲೇಔಟ್ನಿಂದ ರಾಮಲಿಂಗಾರೆಡ್ಡಿ, ಗಾಂಧಿನಗರದಿಂದ ದಿನೇಶ್ ಗುಂಡೂರಾವ್, ಚಾಮರಾಜಪೇಟೆಯಿಂದ ಜಮೀರ್ ಅಹಮದ್ ಖಾನ್, ಪುಲಕೇಶಿ ನಗರದಿಂದ ಅಖಂಡ ಶ್ರೀನಿವಾಸ ಮೂರ್ತಿ, ಚನ್ನಪಟ್ಟಣದಿಂದ ಎಚ್ಎಂ ರೇವಣ್ಣ, ಮಾಗಡಿಯಿಂದ ಎಚ್ಸಿ ಬಾಲಕೃಷ್ಣ, ನಾಗಮಂಗಲದಿಂದ ಚಲುವರಾಯಸ್ವಾಮಿ, ಶ್ರೀರಂಗಪಟ್ಟಣದಿಂದ ರಮೇಶ್ ಬಾಬು, ಬಂಡಿ ಸಿದ್ದೇಗೌಡ, ಹುಕ್ಕೇರಿಯಿಂದ ಎಬಿ ಪಾಟೀಲ್, ಚಿಕ್ಕೋಡಿ ಸದಲಗದಿಂದ ಗಣೇಶ್ ಹುಕ್ಕೇರಿ, ಬೆಳಗಾವಿ ಗ್ರಾಮೀಣದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್, ಖಾನಾಪುರದಿಂದ ಅಂಜಲಿ ನಿಂಬಾಳ್ಕರ್, ಬಬಲೇಶ್ವರದಿಂದ ಎಂಬಿ ಪಾಟೀಲ್, ಹಳಿಯಾಳದಿಂದ ಆರ್ವಿ ದೇಶಪಾಂಡೆ, ಬಳ್ಳಾರಿ ನಗರದಿಂದ ಅನಿಲ್ ಲಾಡ್, ತುಮಕೂರು ನಗರದಲ್ಲಿ ರಫೀಕ್ ಅಹಮದ್, ಚಿಕ್ಕಬಳ್ಳಾಪುರದಿಂದ ಸುಧಾಕರ್, ಗೌರಿಬಿದನೂರಿನಿಂದ ಶಿವಶಂಕರ್ ರೆಡ್ಡಿ, ಯಾದಗಿರಿಯಿಂದ ಡಾ ಎಬಿ ಮಾಲಕರೆಡ್ಡಿ, ಬೀದರ್ನ ಭಾಲ್ಕಿಯಿಂದ ಈಶ್ವರ್ ಖಂಡ್ರೆ, ಕೋಲಾರದಿಂದ ಜಮೀರ್ ಪಾಷಾ, ಚಿಕ್ಕಮಗಳೂರಿನ ಮೂಡಿಗೆರೆಯಿಂದ ಮೋಟಮ್ಮ, ಗದಗದ ನರಗುಂದದಿಂದ ಬಿಆರ್ ಯಾವಗಲ್ ಸೇರಿ ಇನ್ನೂ ಹಲವರು ನಾಮಪತ್ರ ಸಲ್ಲಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳಷ್ಟೇ ಅಲ್ಲ, ಜೆಡಿಎಸ್ ಅಭ್ಯರ್ಥಿಗಳು ಹಾಗೆ ಇತರ ಪಕ್ಷಗಳ ಕ್ಯಾಂಡಿಡೇಟ್ಸ್ ಕೂಡ ಇವತ್ತು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಎರಡು ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿಗಳ ಜೊತೆ ಸ್ಥಳೀಯ ಪಕ್ಷ ಜೆಡಿಎಸ್ ಅಭ್ಯರ್ಥಿಗಳು ಕೂಡ ಇವತ್ತು ನಾಮಪತ್ರ ಸಲ್ಲಿಸಲಿದ್ದಾರೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ರಾಮನಗರ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಲಿದ್ದಾರೆ. ಹಾಸನದ ಹೊಳೆನರಸೀಪುರದಿಂದ ಎಚ್ಡಿ ರೇವಣ್ಣ, ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಜಿಟಿ ದೇವೇಗೌಡ, ಬೀದರ್ ದಕ್ಷಿಣ ಕ್ಷೇತ್ರದಿಂದ ಬಂಡೆಪ್ಪ ಕಾಶೆಂಪುರ, ಚಿತ್ರದುರ್ಗದ ಹಿರಿಯೂರಿನಿಂದ ಯಶೋಧರ, ಮೊಳಲ್ಕಾಲ್ಮೂರಿನಿಂದ ಜಿಎಂ ತಿಪ್ಪೇಸ್ವಾಮಿ, ಕೋಲಾರದ ಬಂಗಾರಪೇಟೆಯಿಂದ ಮಲ್ಲೇಶ್ ಬಾಬು, ಬೆಂಗಳೂರಿನ ಬಸವನಗುಡಿಯಿಂದ ಬಾಗೇಗೌಡ, ಮದ್ದೂರಿನಿಂದ ಡಿಸಿ ತಮ್ಮಣ್ಣ ನಾಮಪತ್ರ ಸಲ್ಲಿಸಲಿದ್ದಾರೆ.
ಇನ್ನು ಸ್ವರಾಜ್ ಪಕ್ಷದ ಅಭ್ಯರ್ಥಿ ದರ್ಶನ್ ಪುಟ್ಟಣ್ಣಯ್ಯ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಕ್ಷೇತ್ರದಿಂದ ಇಂದೇ ನಾಮಪತ್ರ ಸಲ್ಲಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ನಿನ್ನೆ ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿಗಳಲ್ಲಿ ಹಲವಾರು ಕೋಟ್ಯಾಧಿಪತಿಗಳು. ಹಾಗಾದ್ರೆ ನಿನ್ನೆ ನಾಮಿನೇಷನ್ ಮಾಡಿದ ಬಿಎಸ್ವೈ ಆಸ್ತಿ ಎಷ್ಟಿದೆ ಗೊತ್ತಿಲ್ಲ ಅಂದ್ರೆ ಈ ಸ್ಟೋರಿ ನೋಡಿ. ಬಿಜೆಪಿ ಮುಖ್ಯಮಂತ್ರಿ ಅಭ್ಯರ್ಥಿ ಯಡಿಯೂರಪ್ಪ ಬಳಿ ಒಟ್ಟು 4,62,62,040 ರೂಪಾಯಿ ಮೌಲ್ಯದ ಆಸ್ತಿ ಇದೆ. 24,61,600 ರೂಪಾಯಿ ಮೌಲ್ಯದ 2 ಟೊಯಾಟೊ ಫಾರ್ಚುನರ್ ಕಾರು ಹಾಗೂ 1 ದ್ವಿಚಕ್ರ ವಾಹನವಿದೆ. 53,74,875 ರೂಪಾಯಿ ಮೌಲ್ಯದ 13 ಎಕರೆ 21 ಗುಂಟೆ ಕೃಷಿ ಭೂಮಿ ಇದೆ. ಅಲ್ಲದೆ 24,15,632 ರೂಪಾಯಿ ಬೆಲೆ ಬಾಳುವ ಕೃಷಿಯೇತರ ಭೂಮಿ ಕೂಡ ಇದೆ. ಇದರ ಜೊತೆಗೆ ಶಿಕಾರಿಪುರ ತಾಲೂಕು ಕಚೇರಿ ರಸ್ತೆಯಲ್ಲಿ 2 ವಾಣಿಜ್ಯ ಕಟ್ಟಡಗಳು ಯಡಿಯೂರಪ್ಪ ಹೆಸರಿನಲ್ಲಿದ್ದು, ಇವುಗಳ ಒಟ್ಟು ಮೌಲ್ಯ 68,78,830 ರೂಪಾಯಿ. ಇದರ ಜೊತೆ ಯಡಿಯೂರಪ್ಪ ಬಳಿ 2 ಕೆಜಿ 600 ಗ್ರಾಂ ಬಂಗಾರ, 84 ಕೆಜಿ ಬೆಳ್ಳಿ ಇದೆ. ಇನ್ನು ಬೆಂಗಳೂರಿನ ಆರ್ಎಂವಿ ಬಡಾವಣೆಯಲ್ಲಿ 1 ಮನೆ, ಶಿಕಾರಿಪುರದ ಮಾಳೇರಕೇರಿಯಲ್ಲಿ 1 ಮನೆ ಇದೆ. ಯಡಿಯೂರಪ್ಪರ ವಾರ್ಷಿಕ ಆದಾಯ 12,33,313 ರೂಪಾಯಿ. ಯಡಿಯೂರಪ್ಪ 2,53,710 ರೂಪಾಯಿ ಸಾಲಗಾರರಾಗಿದ್ದಾರೆ. ಬೆಂಗಳೂರಿನ ಸಿಟಿ ಸಿವಿಲ್ ಸತ್ರ ಮತ್ತು ವಿಶೇಷ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ಡಿನೋಟಿಫಿಕೇಷನ್ ಸಂಬಂಧ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಹಾಗೂ ಕರ್ನಾಟಕ ಭೂ ಹಸ್ತಾಂತರ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಆರೋಪ ಪ್ರಕರಣ, ಚುನಾವಣೆ ವೇಳೆ ಭರವಸೆ ನೀಡಿದ 2 ಪ್ರಕರಣಗಳು ಗುಂಡ್ಲುಪೇಟೆ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದು, ಬೆಂಗಳೂರು ಜಿಲ್ಲೆಯ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯದಲ್ಲಿ ನಡೀತಾ ಇವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಹಾಗೂ ಜೆಡಿಎಸ್ನ ಚಿತ್ರದುರ್ಗದ ಅಭ್ಯರ್ಥಿ ಕೆಸಿ ವೀರೇಂದ್ರ ಅವರ ಆಸ್ತಿ ಎಷ್ಟು, ಆ ಪ್ರಕರಣಗಳು ಎಷ್ಟಿವೆ ಅನ್ನುವುದರ ಡೀಟೇಲ್ಸ್ ಇಲ್ಲಿದೆ. ಡಿಕೆ ಶಿವಕುಮಾರ್ ಆಸ್ತಿ ಬರೋಬ್ಬರಿ 620 ಕೋಟಿ. ಕಳೆದ ಬಾರಿ 251 ಕೋಟಿ ರೂಪಾಯಿ ಆಸ್ತಿ ಘೋಷಣೆ ಮಾಡಿದ್ರು. 548 ಕೋಟಿ 85,20,592 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಹೊಂದಿರುವ ಡಿಕೆಶಿ 70 ಕೋಟಿ 94,84,974 ರೂಪಾಯಿ ಬೆಲೆ ಬಾಳುವ ಚರಾಸ್ತಿ ಕೂಡ ಇದೆ. ವಿವಿಧ ಬ್ಯಾಂಕ್ಗಳಲ್ಲಿ 101 ಕೋಟಿ 77,82,200 ರೂಪಾಯಿ ಸಾಲ ಮಾಡಿರುವ ಡಿಕೆ ಶಿವಕುಮಾರ್ ಪುತ್ರಿ ಐಶ್ವರ್ಯ ಹೆಸರಲ್ಲಿ 102 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹಾಗೂ ಪತ್ನಿ ಹೆಸರಲ್ಲಿ 87 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಮಾಡಿದ್ದಾರೆ. ಇನ್ನು ಚಿತ್ರದುರ್ಗದ ಜೆಡಿಎಸ್ ಅಭ್ಯರ್ಥಿ ಕೆಸಿ ವೀರೇಂದ್ರ ಒಟ್ಟು 72 ಕೋಟಿ 48,37,069 ರೂಪಾಯಿ ಆಸ್ತಿಯ ಒಡೆಯ. ಜಿಲ್ಲೆಯಲ್ಲಿ ಸ್ಪರ್ಧೆ ಮಾಡುತ್ತಿರುವ ಅತಿ ಶ್ರೀಮಂತ ಅಭ್ಯರ್ಥಿ ಇವರಾಗಿದ್ದು, ಬರೋಬ್ಬರಿ 48,740 ಚದುರ ಅಡಿ ನಿವೇಶನ ಹೊಂದಿದ್ದಾರೆ. ಕ್ರಿಮಿನಲ್ ಕೇಸ್, ವಂಚನೆ ಇತ್ಯಾದಿ ಕೇಸ್ ಬಾಕಿ ಇದ್ದು, ರತ್ನ ಗೇಮ್ 1 ಸೊಲ್ಯೂಷನ್ ಪಾಲುದಾರಿಕೆ ಹೊಂದಿದ್ದಾರೆ. ಇವರಷ್ಟೇ ಅಲ್ಲದೆ ಇನ್ನೂ ಹಲವರ ಆಸ್ತಿ ವಿವರಗಳು ಜನಸಾಮಾನ್ಯರನ್ನ ಬೆಚ್ಚಿ ಬೀಳಿಸುವಂತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಆರ್ ಅಶೋಕ್ ಕುಟುಂಬದ ಘೋಷಿತ ಆಸ್ತಿ ಪಾಸ್ತಿ ಲೆಕ್ಕ ನೋಡೋದಾದ್ರೆ 2008ರಲ್ಲಿ ಸ್ಥಿರಾಸ್ತಿ ಹಾಗೂ ಚರಾಸ್ತಿ 9 ಕೋಟಿ 98,31,667 ರೂಪಾಯಿ, 17,30,691 ರೂಪಾಯಿ ಸಾಲ. ಅದರಲ್ಲಿ 2013 ಸ್ಥಿರಾಸ್ತಿ ಹಾಗೂ ಚರಾಸ್ತಿಯನ್ನು ನೋಡೋದಾದ್ರೆ 26 ಕೋಟಿಯ 20,70,695 ರೂಪಾಯಿ, ಅದರಲ್ಲಿ 1 ಕೋಟಿ 99,18,743 ರೂಪಾಯಿ ಸಾಲ. ಹಾಗೆಯೇ 2018ರ ಸ್ಥಿರಾಸ್ತಿ ಹಾಗೂ ಚರಾಸ್ತಿಯನ್ನು ನೋಡೋದಾದ್ರೆ 40 ಕೋಟಿಯ 62,55,521 ರೂಪಾಯಿ, ಅದರಲ್ಲಿ 2 ಕೋಟಿ 49,91,671 ರೂಪಾಯಿ ಸಾಲ ಇದೆ ಅಂತ ಚುನಾವಣಾ ಆಯೋಗಕ್ಕೆ ತೋರಿಸಲಾಗಿದೆ.